ಹಲೋ ಮೈಸೂರು. ನಾನಿವತ್ತು 4ನೇ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಹುಡುಕ್ತಾ ಇದ್ದೆ. ಸೊ ದುರ್ಗಾ ಪರಮೇಶ್ವರಿ ಇಟಿಕೆಗೂಡು ಹತ್ರ ಇರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು. ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾನು ಅಮ್ಮ ಅತ್ತಿಗೆ. ಸೊ ನಾನು ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ತಟ್ಟೆಗೆ ಅಕ್ಕಿ ಹಾಕಿ ಓಂ ಅಂತ ಬರೆದು ಅದರೊಳಗಡೆ ಬೆಲ್ಲ ಇಟ್ಟು ನಿಂಬೆಹಣ್ಣೆಲ್ಲ 5 ನಿಂಬೆಹಣ್ಣು ಹಚ್ಚಬೇಕು, ದೀಪ ಹಚ್ಬೇಕಂತಂದರು. ಸೊ 5 ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಕೊಂಡು ತುಪ್ಪದ ಬತ್ತಿನೇ ಹಚ್ಬೇಕಂತ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ತುಪ್ಪ ನೆನೆಸಿಟ್ಕೊಂಡಿದ್ದೆ. ಸೊ ತುಪ್ಪದ ಬತ್ತಿ ಹಚ್ಚೋಣ ಅಂತ ಅಂದ್ಬಿಟ್ಟು ಹೂವಿನಿಂದ ಎಲ್ಲ ಅಲಂಕಾರ ಮಾಡಿದೆ. ತುಂಬಾ ಖುಷಿ ಆಗ್ತಿತ್ತು. ದೀಪ ಹಚ್ಕೊಂಡು ಬರ್ತಾ ಇದ್ರೇ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ದರ್ಶನಕ್ಕೆ ಹೋಗ್ತೀನಿ. ಅಲ್ಲಿ ತುಂಬ ಜನ ರಶ್ ಇದ್ದರು. ಏನೋ ಗೊತ್ತಿಲ್ಲ ಬಿಟ್ಟರು ನಾನು ಒಳಗಡೆ ಹೋಗಿ ಬೇಗ ಆರತಿ ಮಾಡಿದೆ. ಸೊ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಅಂದ್ಕೊಂಡಿರೋದೆಲ್ಲ ಆಗಲಿ. ದುರ್ಗಾ ಪರಮೇಶ್ವರಿ ತಾಯಿ ದರ್ಶನ ಮಾಡಿ ಮೈಸೂರಿಗೆ ಬಂದಾಗ ನೀವು ಒಂದ್ಸರಿ ನೋಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಆಮೇಲೆ ಹೊರಗಡೆ ಬಂದು ತ್ರಿಶೂಲಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಅಲ್ಲೂ ನಿಂಬೆಹಣ್ಣು ಆರತಿ ಮಾಡಿದೆ. ತ್ರಿಶೂಲಕ್ಕೂ ಮಾಡಾದಮೇಲೆ ಅರ್ಶಿನ ಕುಂಕುಮ ಗಂಧದ ಕಡ್ಡಿನ ಹಲ್ಲು ಇಟ್ಟು ತ್ರಿಶೂಲಕ್ಕೂ ಪೂಜೆ ಮಾಡಿದೆ. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಯಾರೋ ಒಬ್ರು ಆಂಟಿ ಹೇಳಿದ್ರು, ನನ್ನ ನೋಡಿಬಿಟ್ಟು ನಿಂಬೆಹಣ್ಣನ್ನ ತ್ರಿಶೂಲಕ್ಕೆ ಚುಚ್ಚಮ್ಮ, ನೀವೇನು ಅಂದ್ಕೊಂಡಿದ್ದೀರಾ ಅದಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ, ದೊಡ್ಡವ್ರ ಮಾತು ಹೇಳೋದನ್ನು ಕೇಳಬೇಕಲ್ವ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಆಯಿತು ಆಂಟಿ ಅಂತ ಅಂದ್ಬಿಟ್ಟು ಹೋಗಿ ನಿಂಬೆಹಣ್ಣು ತೊಗೊಬಂದು ನನ್ನ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇದೆ ಅದನ್ನು ಪ್ರಾರ್ಥನೆ ಮಾಡಿ ತುಂಬ ಭಕ್ತಿಯಿಂದ ನಾನು ಅವ್ರು ಹೇಳಿದ ಮಾತನ್ನ ಕೇಳಬೇಕನ್ನೋದು ನನಗೆ ಅನ್ನಿಸ್ತು. ಸೊ ಅದರಿಂದ ನಾನೇನು ಮಾಡಿದೆ, ಹೋಗಿ ನಿಂಬೆಹಣ್ಣು ತೊಗೊಬಂದು ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚೋಣ ಅಂದ್ಬಿಟ್ಟು ಚುಚ್ಚಿದ್ದೀನಿ. ಸೊ ಅವರೇ ಬಂದ ಆ ತಾಯಿನೇ ನನಗೆ ಬಂದು ಹೇಳಿದ್ರು ಅಂತ ಅನ್ನಿಸ್ದಂಗೆ ಆಯಿತು. ಆಮೇಲೆ ನನಗೆ ಲಲಿತಾ ಸಹಸ್ರನಾಮ ಓದೋದಂದರೆ ತುಂಬ ಇಷ್ಟ. ಮಂಗಳವಾರ ಶುಕ್ರವಾರ ನಾನು ಓದ್ತೀನಿ. ಸೊ ಇಲ್ಲೂ ಓದಬೇಕಂತ ಅನ್ನಿಸ್ತು. ಕೂತ್ಕೊಂಡು ಪ್ರಶಾಂತವಾದ ಜಾಗ ಇತ್ತು, ಕೂತ್ಕೊಂಡು ಓದೋಣ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು ಲಲಿತಾ ಸಹಸ್ರನಾಮ ಓದಿದೆ. ಅಲ್ಲಿಂದ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಆ ಕಡೆ ಪ್ರಸಾದ ಕೊಡಬೇಕಾದ್ರೆ ಆ ಕಡೆ ಹೋದೆ. ಅಲ್ಲಿ ಬಾತ್ ಕೊಟ್ಟರು, ತುಂಬ ಚೆನ್ನಾಗಿತ್ತು ಬಾತು. ಮತ್ತು ಸ್ವೀಟ್ ಪೊಂಗಲ್ ಸಿಕ್ತು. ನನಗೆ ತುಂಬ ಇಷ್ಟ ನನಗೆ ಸ್ವೀಟ್ ಪೊಂಗಲ್ ಅಂತಂದರೆ. ಮತ್ತು ಆಮೇಲೆ ಅತ್ತಿಗೆ ಬಂದಿದ್ದರು, ಅತ್ತಿಗೆ ಜೊತೆ ಒಂದು ಸೆಲ್ಫಿ ತೊಗೊಂಡೆ. ನಂಗೆ ತುಂಬಾ ಖುಷಿ ಆಯಿತು. ನಾನು ಅಮ್ಮ ಅತ್ತಿಗೆ ಹೋಗಿದ್ದು. ಸೊ ನೀವು ಒಂದ್ಸರಿ ಮೈಸೂರಿಗೆ ಬಂದಾಗ ದುರ್ಗಾ ಪರಮೇಶ್ವರಿ ಇಟಿಕೆಗೂಡಲ್ಲಿದೆ, ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಆ ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್